ಸೊ ಎಲ್ಲರದು ಕೆಮಿಸ್ಟ್ರಿ ಎಕ್ಸಾಮ್ ಚೆನ್ನಾಗಿದೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಕೆಮಿಸ್ಟ್ರಿ ಕೀ ಆನ್ಸರು ಬೇಗ ಕ್ವಿಕ್ಕಾಗಿ ನೋಡ್ಕೊಂಡು ಹೋಗ್ಬಿಡೋಣ, ಯಾಕಂದರೆ ನಿಮಗೆ ಬೇರೆ ಎಕ್ಸಾಮ್ ಕೂಡ ಪೇಪರ್ ಆಗ್ತಾ ಹೋಗಬೇಕು. ಸೊ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಕೆಮಿಸ್ಟ್ರಿ ಈ ಇಯರ್ ಕ್ವಶನ್ ಪೇಪರ್ ಸ್ವಲ್ಪ ಟ್ರಿಕ್ಕಿ ಇತ್ತು ಅಂದ್ಕೊಳ್ತೀನಿ. ಸೊ ನನ್ನ ಪ್ರಕಾರ ಈ ವರ್ಷ ಕೆಮಿಸ್ಟ್ರಿ ಪೇಪರ್ ಈಸಿ ಟು ಮೀಡಿಯಮ್ ಇದೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಕೀ ಆನ್ಸರ್ A2 ಕ್ವಶನ್ ಪೇಪರ್ ವರ್ಷನ್ A2 ಕೀ ಆನ್ಸರ್ ನೋಡ್ಕೊಂಡು ಹೋಗ್ಬಿಡೋಣ. ಸ್ಟ್ರೈಟ್ ಅವೇ ನೀವು ಹೊಸಬ್ರು ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ರೂಔಟ್ ನಿಮ್ಮ KCT ಮುಗಿದವರಿಗೆ ಎಲ್ಲ ರೀತಿ ಅಪ್ಡೇಟ್, ಎಲ್ಲ ರೀತಿ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ ಕೊಡ್ತಾ ಹೋಗುತ್ತೆ. ಸೊ ಫಸ್ಟ್ನೇ ಕ್ವಶನ್ ಆನ್ಸರ್ ಬಂದು ಆಪ್ಷನ್ A 22.4 ಲೀಟರ್. ಅದೇ ರೀತಿ ಎರಡನೇ ಕ್ವಶನಿಗೆ ಆನ್ಸರ್ ಬಂದು ಆಪ್ಷನ್ B. ಮೂರನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 3. ನಾಲ್ಕನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 2. ಅದೇ ರೀತಿ ಐದನೇ ಕ್ವಶನ್ಗೆ ಆನ್ಸರ್ ಬಂದು ಆಪ್ಷನ್ 4. ಗ್ರಾಫ್ಸ್ ಯಾವುದಿದೆ, ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಗ್ರಾಫ್ಸ್ ಯಾವುದಿದೆ ಅಂತ ಕೇಳಿದರು. ಸೊ ಸಿಕ್ಸ್ತ್ ಕ್ವಶನಲ್ಲಿ ಸರಿಯಾದ ಆನ್ಸರ್ ಬಂದು 13 kg ಮೋಲ್ ಫರ್ ಲೀಟರ್. ಸೆವೆಂತ್ ಕ್ವಶನ್ ಸರಿಯಾದ ಆನ್ಸರ್ ಬಂದು ಆಪ್ಷನ್ 3. ಎಂಟನೇ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ 2. ಒಂಬತ್ತನೇ ಕ್ವಶನ್ನಿಗೆ ಇಂಟರ್ಮೀಡಿಯೇಟ್ ಹೆಟೆರೋಪೋಲರ್ ರಿಯಾಕ್ಷನ್ ಆರ್ ಬೋತ್ ಆ್ಯನನ್ ಆ್ಯಂಡ್ ಕ್ಯಾಟಯನ್, ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಹತ್ತನೇ ಕ್ವಶನ್ನಿಗೆ ಯಾವುದು ಅಂದರೆ ಬೋತ್ ಸ್ಟೇಟ್ಮೆಂಟ್, ಎರಡು ಸ್ಟೇಟ್ಮೆಂಟ್ ಟ್ರೂ ಇದೆ, ಆಪ್ಷನ್ C. ದ ನಂಬರ್ ಆಫ್ ಚೈನ್ ಐಸೋಮರ್ ಪಾಸಿಬಲ್ ಇನ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಇದಕ್ಕೆ. 12ನೇ ಕ್ವಶನ್ನಿಗೆ ರೈಟ್ ಆನ್ಸರ್ ಬಂದು 3. 13ನೇ ಕ್ವಶನ್ನಿಗೆ ಆಪ್ಷನ್ B. 14ನೇ ಕ್ವಶನ್ನಿಗೆ ಅನಿಲಿನ್, ಆಪ್ಷನ್ 1. 15ನೇ ಕ್ವಶನ್ S1 ರಿಯಾಕ್ಷನ್ಗೆ ಸಂಬಂಧಪಟ್ಟಿದ್ದು, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಐಸೋಪ್ರೋಪೈಲ್ ಬ್ರೋಮೈಡ್. ಸೊ 16ನೇ ಕ್ವಶನ್ ಬಂದು ಮ್ಯಾಚ್ ದ ಫಾಲೋಯಿಂಗ್ ಮಾಡೋದು, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ನಿಮ್ಮ ಕ್ವಶನ್ ಪೇಪರಲ್ಲಿ ಆಪ್ಷನ್ ಚೇಂಜ್ ಇರುತ್ತೆ, ಬಟ್ ಆನ್ಸರ್ ನೋಡ್ಕೊಳ್ಳಿ ಯಾವ ತಿಕ್ಕಾಗಿರೋ ಅಂತ ನಿಮ್ಮ ಕಾರ್ಬನ್ ಶೀಟಲ್ಲಿ ನೋಡ್ಕೊಳ್ಳಿ. ಎಷ್ಟಾಗುತ್ತೆ ಅಂತ ಕಮೆಂಟ್ ಮಾಡಿ, ಎಷ್ಟು 60ಗೆ ಎಷ್ಟು ತೊಗೊಂಡಿದ್ದೀರಿ ನೀವು ಅಂತ ಕಮೆಂಟ್ ಮಾಡಿ ತಿಳಿಸಿ. 17ನೇ ಕ್ವಶನ್ ಸರಿಯಾದ ಆನ್ಸರ್ ಬಂದು PCC, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 18ನೇ ಕ್ವಶನ್ ಬಂದು ಆಪ್ಷನ್ 2. 19ನೇ ಕ್ವಶನ್ ಬಂದು ಆಪ್ಷನ್ 4. 14ನೇ ಕ್ವಶನ್ ಬಂದು ಆಪ್ಷನ್ 1. ಈಸಿ ಕ್ವಶನ್, ಈಸಿ ಮಾಡ್ಕೋಬೋದು. 21 ಸರಿಯಾದ ಆನ್ಸರ್ ಬಂದು ಆಪ್ಷನ್ 2, ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್. 22 ಬಂದು ಆಪ್ಷನ್ 4, ಇದು ಈಸಿ ಕ್ವಶನ್ನು. 23 ಬಂದು ಆಪ್ಷನ್ 4. 24 ಬಂದು ಆಪ್ಷನ್ 3. 25 ಬಂದು ಆಪ್ಷನ್ 2. ಯಾವುದರಲ್ಲಿ ಸ್ಟ್ರಾಂಗ್ ಇರುತ್ತೆ, ಯಾವುದರಲ್ಲಿ ವೀಕ್ ಇರುತ್ತೆ ಅಂತ ಕೇಳಿದ್ರು. ಅಸಿಟಿಕ್, ಸ್ಟ್ರಾಂಗ್ ಅಸಿಟಿಕ್ ಮೀಡಿಯಮ್, ಅದು ಗೊತ್ತಿದೆ ನಿಮಗೆ. 26 ಬಂದು ಆಪ್ಷನ್ 4. 27 ಬಂದು ಆಪ್ಷನ್ 1. 28 ಬಂದು ಆಪ್ಷನ್ 3. 29 ಬಂದು ಆಪ್ಷನ್ 3. 13th ಬಂದು ಆಪ್ಷನ್ A, ಅಂದರೆ ಆಪ್ಷನ್ 1 ಅಂತ ಅರ್ಥ ಮಾಡ್ಕೋಬೇಕು ನೀವು. 21 ಅಂದರೆ ಆಪ್ಷನ್ 3. 32 ಅಂದರೆ ಆಪ್ಷನ್ 3. 33 ಬಂದು ಆಪ್ಷನ್ C. ನಥಿಂಗ್ ಬಟ್ ಆಪ್ಷನ್ 3 ಅಂತ ಹಾಕ್ಬೇಕಿದ್ದು, ಸಾರಿ ನಾನು ಆಪ್ಷನ್ C ಅಂತ ಹಾಕ್ಬಿಟ್ಟಿದ್ದೀನಿ. ಸರಿಯಾದ ಆನ್ಸರ್ ಬಂದು C ಆ್ಯಂಡ್ D ಓನ್ಲಿ. ಸೊ ಇದರಲ್ಲಿ ಬಂದು ಆಪ್ಷನ್ B ಇಸ್ ರೈಟ್ ಆನ್ಸರ್, ಇಲ್ಲೂ ಕೂಡ ತಪ್ಪಾಗಿದೆ, ಸಾರಿ. ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಇಲ್ಲಿ 34ಅಲ್ಲಿ. ಇಲ್ಲಿ 35 ಬಂದು ಆಪ್ಷನ್ 1. 36 ಬಂದು ಆಪ್ಷನ್ 1. 37 ಬಂದು ಆಪ್ಷನ್ 3. 38 ಆಪ್ಷನ್ 1. 39 ಆಪ್ಷನ್ 2. 40 ಆಪ್ಷನ್ 2. 41 4 ಆಪ್ಷನ್ 2. 42 ಬಂದು ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್, ಆಪ್ಷನ್ 1. 43 ಬಂದು ಆಪ್ಷನ್ 2. ನಿಮಗೆ ಹೆಚ್ಚು ಭಾಳ ಸಿಲಿಂಡರ್ ಬ್ಲಾಸ್ ಕೊಟ್ಟಿರುವಂಥದ್ದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಅದಕ್ಕೆ ನಾನು ಹೇಳಿ ಸ್ವಲ್ಪ ಟ್ರಿಕ್ ಇದೆ ಅಂತ. 44 ಬಂದು ಆಪ್ಷನ್ 4. 45 ಬಂದು ಆಪ್ಷನ್ 3. 46 ಬಂದು 44 ಆಪ್ಷನ್ 4. 47 ಬಂದು ಆಪ್ಷನ್ 2. 48 ಬಂದು ಆಪ್ಷನ್ 4. 49 ಬಂದು ಆಪ್ಷನ್ 2. 50 ಬಂದು ಆಪ್ಷನ್ 2. 51 ಬಂದು ಆಪ್ಷನ್ 2. 52 ಬಂದು ಆಪ್ಷನ್ 2. 53 ಬಂದು ಆಪ್ಷನ್ 4, ಪ್ರಾಬ್ಲಮ್ ಬೇಸ್ ಕ್ವಶನ್ನು. 54 ಬಂದು ಆಪ್ಷನ್ 3. 55 ಬಂದು ಆಪ್ಷನ್ 4. 56 ಬಂದು ಆಪ್ಷನ್ 1. 57 ಬಂದು ಆಪ್ಷನ್ 4. 58 ಬಂದು ಆಪ್ಷನ್ 2. 59 ಬಂದು ಆಪ್ಷನ್ 2. 60 ಬಂದು ಆಪ್ಷನ್ 3. ಸೊ ಇದು A2 ಕ್ವಶನ್ ಪೇಪರ್ ಆನ್ಸರ್ ಆಗಿರುತ್ತೆ. ಸೊ ನೋಡ್ಕೊಳ್ಳಿ ಎಷ್ಟೆಷ್ಟು ನೀವು ಪಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫಿಸಿಕ್ಸ್ ಕೀ ಆನ್ಸರ್ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಬಾಯ್.